ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ನ ವಿಚಾರ ಇದು. ಈ ಒಂದು ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಶುರುವಾಗ್ಬಿಟ್ಟಿದೆ. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೇನು ಅಂತ ಹೇಳಿದ್ರೆ, ರಾಮನಗರ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಮಾಡಿಸೋಣ, ಬಿಡದಿನೋ ಕನಕಪುರ ಕಡೆನೋ ಹಾರೋಹಳ್ಳಿ ಭಾಗದಲ್ಲೋ ಆ ಕಡೆ ಮಾಡಿಸೋಣ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ. ಇಲ್ಲ ಇದನ್ನು ಮಾಡಿಸಿದ್ರೆ ತುಮಕೂರು ಕಡೆನೇ ಮಾಡಿಸೋಣ, ಜಮೀನು ಹಸನಾಗಿದೆ, ಇಲ್ಲಿ ತುಂಬ ಫ್ಲ್ಯಾಟ್ ಆಗಿದೆ, ಖಾಲಿ ಜಾಗ ಕೂಡ ಇದೆ, ಜೊತೆಗೆ ಈ ಕಡೆ ಬೆಂಗಳೂರಿನ ಒತ್ತಡ ಆ ಕಡೆ ಅದು ಕಡಿಮೆ ಆಗಬಹುದು, ಆ ಕಡೆ ಪ್ರಯಾಣಿಕರಿಗೆ ಅದು ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಪರಮೇಶ್ವರ್ ಅವರಿಗೆ, ಆ ಭಾಗದ ರಾಜಕಾರಣಿಗಳಿಗೆ ಸಹಜವಾಗಿ ಆ ಒಂದು ವಿಚಾರದಲ್ಲಿ ಕೂಡ ಆಸಕ್ತಿ ಇದೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಮುಖ ಇಬ್ಬರು ಸಚಿವರ ನಡುವೆ ದೊಡ್ಡ ಹಗ್ಗಜಗ್ಗಾಟ ಆಗ್ತಾ ಇದೆ. ರಾಮನಗರ ಕಡೆಗೆ ಈ ಒಂದು ಎರಡನೇ ಏರ್ಪೋರ್ಟನ್ನು, ದೇವನಹಳ್ಳಿ ಏರ್ಪೋರ್ಟ್ ಒಂದಿದೆಯಲ್ಲ, ಇನ್ನೊಂದು ಪ್ರಮುಖ ಏರ್ಪೋರ್ಟನ್ನು ಈ ಕಡೆ ಶುರು ಮಾಡಬೇಕಾ ಅಥವಾ ತುಮಕೂರಲ್ಲಿ ಮಾಡಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್, ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ನಡುವೆ ಒಂದು ಜಿದ್ದಿನ ಹೋರಾಟ ನಡೀತಾ ಇದೆ. ತುಮಕೂರಿಗೆ ಏರ್ಪೋರ್ಟ್ ಆಗಬೇಕು ಅಂಥೇಳಿ ಪರಮೇಶ್ವರ್ ಪಟ್ಟು ಹಿಡಿದಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಸಪೋಸ್ ಈಗ ತುಮಕೂರಲ್ಲಿ ಒಂದು ಏರ್ಪೋರ್ಟ್ ಬಂತು ಅಂತ ಅಂದ್ಕೊಳ್ಳಿ, ಪರಮೇಶ್ವರ್ ಅವರಪ್ಪ ಏರ್ಪೋರ್ಟನ್ನು ಮಾಡಿಸಿದ್ದು, ಅವ್ರು ಬಂದ ಮೇಲೆ ಬಹಳ ಡೆವಲಪ್ಮೆಂಟ್ ಆಯಿತು, ಈಗ ಏರ್ಪೋರ್ಟ್ ಆದಮೇಲೆ ಅನೇಕ ಜಮೀನುಗಳಿಗೆ ಒಳ್ಳೆ ಬೆಲೆ ಬಂತು, ವಾಣಿಜ್ಯ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೀತಾ ಇದೆ, ಇಲ್ಲಿ ತುಮಕೂರು ಜನಕ್ಕೆ ಒಂದು ಆಶ್ರಯ ಆಯಿತು, ಜಮೀನುಗಳಿಗೆ ಬೆಲೆ ಬಂತು ಅಂತ ಆ ಒಂದು ಹೆಸರು ಬರುತ್ತೆ. ಡಿ ಕೆ ಶಿವಕುಮಾರ್ ಅವರು, ನಾನು ಡಿ.ಸಿ.ಎಂ. ಇದ್ದೀನಿ, ಈಗ ಮೈಸೂರು ರೋಡ್ ಒಂದು ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ, ಆ ಕಡೆ ದೇವನಹಳ್ಳಿ ಕಡೆ ಒಂದು ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ, ಬನ್ನೇರುಘಟ್ಟ ರೋಡ್ ಒಂದು ಕಡೆ ಅಭಿವೃದ್ಧಿ ಆಗ್ತಾ ಇದೆ, ಹೊಸೂರು ರೋಡು ಆಲ್ರೆಡಿ ಇದು ಅಭಿವೃದ್ಧಿ ಆಗ್ತಾ ಇದೆ. ಕನಕಪುರ ರಸ್ತೆ ಅಂತ ಬಂದಾಗ ಸ್ವಲ್ಪ ಇದು ಒಂದು ಹಿನ್ನಡೆ ಕಾರಣ ಆಗ್ತಾ ಇದೆ. ಈ ಮೈಸೂರು ರೋಡ್ ಮತ್ತು ಕನಕಪುರ ನಡುವಿನ ಎರಡು ರಸ್ತೆ ನಡುವಿನ ಒಂದು ಗ್ಯಾಪ್ ಇದೆಯಲ್ಲ, ಇಲ್ಲಿ ಏನಾದರೂ ಒಂದು ಏರ್ಪೋರ್ಟನ್ನು ತಂದರೆ ನಿಮಗೆ ಹೊಸೂರಿಗೆ ಟಕ್ಕರ್ ಕೊಟ್ಟಂತೆ ಆಗುತ್ತೆ. ಈ ಕಡೆ ಕನಕಪುರ ಭಾಗದ ಜನಗಳೆಲ್ಲರೂ ಕೂಡ ಈ ಕಡೆ ಡೈವರ್ಟ್ ಆಗಬಹುದು, ಈ ಕಡೆ ಮೈಸೂರು ಕಡೆ ಜನ ಕೂಡ, ಮೈಸೂರಲ್ಲಿ ಬರ್ತಾರಲ್ಲ ಅವರು ಕೂಡ ಒಂದು ಮಿಡ್ ಪಾಯಿಂಟಲ್ಲಿ ಇಲ್ಲಿ ಜಾಯ್ನ್ ಆದಾಗ ಈ ಎಲ್ಲ ಭಾಗದ ಅಭಿವೃದ್ಧಿ ಈಸಿ ಆಗುತ್ತೆ, ಜಮೀನಿಗೆ ಬಂಗಾರದ ಬೆಲೆ ಬರುತ್ತೆ ಅಂತ. ಇದು ಮೊದಲಿಂದಾನು ಹಿಂದೆ ಒಂದು ಕಾಲಕ್ಕೆ ಏನಾಗಿತ್ತು ಅಂತ ಹೇಳಿದ್ರೆ, ಇದೇ ಏರ್ಪೋರ್ಟ್ನ ಕಥೆ. ಈ ಯಾವ ಏರ್ಪೋರ್ಟನ್ನು ದೇವನಹಳ್ಳಿ ಭಾಗದಲ್ಲೇ ಮಾಡಬೇಕು ಅಂತ ಆಗಿದೆಯಲ್ಲ, ಆ ಏರ್ಪೋರ್ಟ್ನ ಮುಂಚಿತವಾಗಿ ಉದ್ದೇಶ ಇದ್ದದ್ದೇ ಬಿಡದಿ ಭಾಗದಲ್ಲಿ ಮಾಡಬೇಕು ಅಂತ. ಅವತ್ತಿಗೆ ದೇವೇಗೌಡರು ಅದನ್ನು ಅವತ್ತಿನ ಜಾಣ್ಮೆ ಅಂತ ಕೆಲವರು ಕರೀತಾರೆ, ಮುಂದಾಲೋಚನೆ ಅಂತ ಕೆಲವರು ಕರೀತಾರೆ, ಇನ್ನು ಕೆಲವರು ಇಲ್ಲ ಇಲ್ಲಿರೋದನ್ನು ಅಲ್ಲಿಗೆ ಬಿಟ್ಬಿಟ್ರು ದೇವೇಗೌಡರು ಅಂತ ಕೂಡ ಮಾತಾಡ್ತಾರೆ. ವಿಷಯ ಏನು ಅಂತ ಹೇಳಿದ್ರೆ, ನೋಡ್ರಪ್ಪ, ಬಿಡದಿ ಭಾಗದಲ್ಲೋ ಈ ರಾಮನಗರ ಭಾಗದಲ್ಲೋ ಏರ್ಪೋರ್ಟ್ ಬಂದುಬಿಟ್ರೆ ಫಲವತ್ತಾದ ಜಮೀನು ಹೋಗಿಬಿಡುತ್ತೆ, ನೀರಾವರಿ ಜಮೀನುಗಳಿದೆ ಈ ಭಾಗದಲ್ಲಿ, ಹಸಿರು ಇದೆ ಈ ಭಾಗದಲ್ಲಿ, ಹಾಗಾಗಿ ರೈತರು ಹಾಳಾಗಿಬಿಡ್ತಾರೆ. ಸುಮ್ಮನೆ ಜಮೀನು ಮಾರ್ಕೊಳ್ತಾರೆ, 1 ಕೋಟಿ ಬಂತು, 2 ಕೋಟಿ ಬಂತು, 5 ಕೋಟಿ ಬಂತು ಅಂತ ಆ ದುಡ್ಡು ಏನು ಮಾಡಬೇಕು ಅಂತ ಅವ್ರಿಗೆ ಅಂದಾಜಿರಲ್ಲ, ಅದು ಇದು ಅಂತ ಏನೇನಕ್ಕೂ ಖರ್ಚು ಮಾಡಿಕೊಂಡು ಕೊನೆಗೆ ಅವರದ್ದೇ ಜಮೀನುಗಳಲ್ಲಿ ಅವರೇ ಕೆಲಸ ಮಾಡೋ ಪರಿಸ್ಥಿತಿ ಬಂದುಬಿಡುತ್ತೆ. ಹಾಗಾಗಿ ಬೇಡ ಅಂಥೇಳಿ ಅವತ್ತಿನ ಕಾಲಕ್ಕೆ ದೇವನಹಳ್ಳಿ ಭಾಗದಲ್ಲಿ ಫಲವತ್ತಾದ ಜಮೀನಿಲ್ಲ, ಸ್ವಲ್ಪ ಅದು ಒಣ ಬೇಸಾಯದ ಜಮೀನು, ಹೋದರೆ ಆ ಕಡೆ ಹೋಗಲಿ ಅಂತ ದೇವೇಗೌಡರು ಪ್ಲಾನ್ ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಈಗ ಏನಾದರೂ ಆಗಲಿ ಶತಾಯಗತಾಯ ರಾಮನಗರ ಜಿಲ್ಲೆಯಲ್ಲೇ ಏರ್ಪೋರ್ಟ್ ಆಗಬೇಕು ಅಂಥೇಳಿ ಡಿ ಕೆ ಶಿವಕುಮಾರ್ ಸರ್ಕಸ್ ಮಾಡ್ತಿದ್ದಾರೆ. ಇದರ ಮಧ್ಯೆ ಏರ್ಪೋರ್ಟ್ನ ಕ್ರೆಡಿಟ್ ಫೈಟ್ಗೆ JDS ನಾಯಕರು ಎಂಟ್ರಿ ಆದರು. ಈಗ ತಮಿಳುನಾಡಿನ ಪ್ರಸ್ತಾಪಕ್ಕೆ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟಿದ್ದರು HD ದೇವೇಗೌಡರು. ಕರ್ನಾಟಕ ಪ್ರಸ್ತಾವನೆ ಸಲ್ಲಿಸಿದಲ್ಲಿ ಪುರಸ್ಕರಿಸುವುದಾಗಿ ಕೇಂದ್ರ ಸಚಿವರು ಒಂದು ಕಡೆ ಭರವಸೆ ಕೊಟ್ಟಿದ್ದಾರೆ. ಕರ್ನಾಟಕದ ಕಡೆಯಿಂದ ಒಂದು ಕಡೆ ಪ್ರಸ್ತಾವನೆ ಬಂದರೆ ನಾವು ಅದನ್ನು ಪುರಸ್ಕರಿಸ್ತೀವಿ ಅಂತ ಕೇಂದ್ರದ ಮಿನಿಸ್ಟರ್ ಭರವಸೆ ಕೊಟ್ಟಿದ್ದಾರೆ. ಹೊಸೂರಲ್ಲಿ ಏರ್ಪೋರ್ಟ್ ಮಾಡತಕ್ಕಂಥ ಪ್ಲಾನನ್ನು ತಮಿಳುನಾಡು ಒಂದು ಕಡೆ ಹಾಕ್ಕೊಂಡಿದೆ. ರಾಮನಗರದಲ್ಲೇ ಏರ್ಪೋರ್ಟ್ ಮಾಡಿದ್ರೆ ಒಳಿತು ಅಂತ ಹೇಳಿ ದಳಪತಿಗಳು ಈಗ ಹೇಳ್ತಾ ಇದ್ದಾರೆ. ಕೇಂದ್ರ ವಿಮಾನಯಾನ ಸಚಿವರ ಜೊತೆ ಮಾತುಕತೆ ನಡೆಸಿದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು. ಈಗ ರಾಮನಗರದಲ್ಲಿ ಆಗಬೇಕು ಅನ್ನೋ ವಿಚಾರದಲ್ಲಿ ಆಯ್ತಪ್ಪ, ಒಂದು ವೇಳೆ ರಾಮನಗರಕ್ಕೆ ಏರ್ಪೋರ್ಟ್ ಬಂತು, ಇದು ದೇವೇಗೌಡರಿಂದ ಆಯಿತಾ, ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಆಯಿತಾ, ಈ ಚರ್ಚೆ ಬರುತ್ತಲ್ಲ, ಆ ಒಂದು ಕ್ರೆಡಿಟ್ ವಾರ್ ಕೂಡ ಈ ಬಿಡದಿ ಕಡೆಗೆ ರಾಮನಗರ ಕಡೆಗೆ ಅಂತ ಬಂದಾಗ ಶುರುವಾಗ್ಬಿಟ್ಟಿದೆ. ರಾಮನಗರ ಬಳಿನೇ ಆಗಲಿ ಅಂಥೇಳಿ ಬೆಂಗಳೂರು ಗ್ರಾಮಾಂತರ ಸಂಸದ ಮಂಜುನಾಥ್ ಒಂದು ಕಡೆ ಮನವಿಯನ್ನು ಮಾಡಿದ್ದಾರೆ. ಮೊದಲು ಮೇಕೆದಾಟು ಯೋಜನೆ ಇದೆಯಲ್ಲರಪ್ಪ, ಅವಾಗಿಂದ ಮಾತಾಡ್ತಾ ಇದ್ದೀವಿ ಮೇಕೆದಾಟು ಅಂತ, ಅದಕ್ಕೆ ಅನುಮತಿ ತೊಗೊಂಬನ್ರಪ್ಪ ನೀವು ಅಂಥೇಳಿ DKಶಿ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಏರ್ಪೋರ್ಟ್ ಕ್ರೆಡಿಟನ್ನು ಪಡೆಯೋದಕ್ಕೆ ಜಿದ್ದಿಗೆ ಬಿದ್ದವರಂತೆ ನಾಯಕರಲ್ಲಿ ಸರ್ಕಸನ್ನು ಮಾಡ್ತಾ ಇದ್ದಾರೆ. ಚರ್ಚೆ ಯಾಕೆ ಅಂತ ನೀವು ಕೂಡ ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಕ್ಕೆ ಹೋಗ್ತೀರಾ? ಸರ್ಕಾರ ಅಂತಿಮವಾಗಿ ಒಂದು ಡಿಸಿಷನ್ ತಗೊಳುತ್ತೆ. ಇಟ್ಸ್ ಎ ಟೆಕ್ನಿಕಲ್ ಮ್ಯಾಟರ್. ಅದನ್ನು ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಮಾಡ್ತಾರೆ. ಅದಕ್ಕೆ ಇಷ್ಟೊಂದು ಚರ್ಚೆ ಅಗತ್ಯ ಇಲ್ಲ. ಇಟ್ಸ್ ಅನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟು, ಜನ ಸಮುದಾಯಕ್ಕೆ, ರಾಜ್ಯಕ್ಕೆ ಅನುಕೂಲ
ಕಾವೇರಿ ಮೇಕೆದಾಟು ಪರ್ಮಿಷನ್ ಕೊಡಿಸ್ತೀನಿ, ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಹಾಕ್ಸ್ತೀನಿ ಅಂತ ಹೇಳಿದ್ರಲ್ಲ, ಫಸ್ಟ್ ಅದು ಮಾಡ್ಲಿ ಆಯ್ತಾ. ಅವ್ರಿದ್ದಾಗ ಏನೋ ಪಾಪ ಮಾಡಕ್ ಆಗ್ಲಿಲ್ಲ. ಈಗ ನಾವೇನೋ ಮಾಡಕ್ ಹೊರಟಿದೀವಿ, ಅದಕ್ಕೆ ನಾವು ತೀರ್ಮಾನ ಮಾಡಕ್ಕಾಗಲ್ಲ. ಎಲ್ಲಿರ್ಬೇಕು, ಬಿಡದಿ ಇರ್ಬೇಕಾ, ನೆಲಮಂಗಲ ಇರ್ಬೇಕಾ, ತುಮಕೂರು ಇರ್ಬೇಕಾ, ಸೋಲೂರು ಇರ್ಬೇಕಾ ಅನ್ನೋದು ನಾವೇನು ತೀರ್ಮಾನ ಮಾಡಕ್ಕಾಗಲ್ಲ. ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು, ಅವ್ರಿಗೆ ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ. ಅವ್ರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ. ಯಾರು MB ಪಾಟೀಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ, ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ. ಅದನ್ನ ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ರೌಂಡ್ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ. ಅದಾದ್ಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿ